ಬಿಫೋರ್ ವೀಕೆ ಬಂದಿದ್ದು ಇನ್ಸ್ಟಾದಲ್ಲಿ ನೋಡಿ ಒಂದ್ಸಲಿ ಟ್ರೈ ಮಾಡೋಣ ಅಂದ್ರೆ ಒಂದ್ ವೈಬ್ ಅನ್ನಿಸ್ತು. ಅವ್ರು ಹೇಳ್ತಾನೆ ನೋಡೋಣ ಒಂದ್ ಟ್ರೈ ಮಾಡೋಣ ಅಂತ ಬಂದೆ. ಅಂಡ್ ಲೈಫಲ್ಲಿ ಏನ್ ನಡೀತಿದೆ ಅವರು ಹಾಗೆ ಹೇಳಿದ್ರು, ಏನು ನಾಡಿ ನೋಡಿ ಎಕ್ಸಾಕ್ಟ್ ಅಟ್ ಪ್ರೆಸೆಂಟ್ ಏನ್ ನಡೀತಿದೆ ಮನಸ್ಥಿತಿಲಿ, ಮನೇಲಿ ಅಂಡ್ ಫಿನಾನ್ಷಿಯಲಿ ಎಲ್ಲನೂ ಹಾಗೆ ಹೇಳಿದ್ರು. ಒಂದ್ ನಂಬಿಕೆ ಬಂತು. ಸೊ ಇಮಿಡಿಯೇಟ್ ಇವತ್ತು ಬರಕ್ಕೂ ತುಂಬಾ ಸ್ಟ್ರಗಲ್ ಆಯ್ತು. ನೆನ್ನೆ ಹೋಗೋದಾ ಬೇಡವಾ ಅಂದ್ರೆ ಮನೇಲಿ ನಾನು ಹೋಗ್ಬೇಕು ಅಂತ ತುಂಬಾ ಫಿಕ್ಸ್ ಆಗಿದೆ. ಬಟ್ ಸ್ಟಿಲ್ ಮನೇಲಿ ತುಂಬಾ ಸಮಸ್ಯೆ ಅನಿಸ್ತಿತ್ತು ಬರಕ್ಕೆ. ಬಟ್ ಅದನ್ನ ಮೀರಿ ಹೌದು ಬಂದೆ. ಒಂದ್ ವೈಬ್ ಇದೆ, ಏನಾದ್ರೂ ಅಷ್ಟೇ ನಂಬೇಕು. ನನ್ನ ಹೆಸರು ನರೇಂದ್ರ ಬಾಬು ಅಂತ, ಹೆಬ್ಬಾಳ ಕೆಂಪಾಪುರದಿಂದ ಬರ್ತಾ ಇದ್ದೀನಿ. ಅಂದ್ರೆ ಮೂರನೇ ಸಲ ಬರ್ತಾ ಇದ್ದೀನಿ. ಪೂಜೆ ಮಾಡೋದು ಮೊದಲನೇ ಸರಿ. ಪವಿತ್ರವಾಗಿದೆ, ನಮಗೂ ಸಮಾಧಾನ ಆಯಿತು. ಎಷ್ಟೋ ಕಡೆ ದುಡ್ಡೆಲ್ಲ ಕೊಟ್ಟು ಇದು ಮಾಡ್ತೀವಿ. ಇಲ್ಲಿ ಒಂದ್ಸತಿ ಪ್ರಯತ್ನ ಮಾಡಿದ್ದೀವಿ, ಭಗವಂತ ಕೊಡೋವನ್ನು ಕೊಟ್ಟೆ ಕೊಡ್ತಾನೆ. ಆದರೂ ಎಲ್ಲರೂ ಎಲ್ಲ ಬಂದು ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರುತ್ತೆ. ಚೇಂಜಸ್ ಆಗಿದೆ ನಿಮಗೆ? ಸ್ವಲ್ಪ ಇವಾಗ ಬೆಳಿಗ್ಗೆಯಿಂದ ಹುಷಾರಿರಲಿಲ್ಲ, ತಕ್ಷಣ ಸ್ವಲ್ಪ ಪರಿಹಾರ ಆಗಿದೆ. ನನಗೆ ಊಟ, ನನಗೆ ತಲೆನೋವು ಎಲ್ಲ ಇದೆ. ತಲೆನೋವು ಮಾತ್ರ ಟಿಫನು ಮಾಡಿಲ್ಲ, ಆಗ ನನಗೆ ಏನು ಅನಿಸಿಲ್ಲ. ಕುತ್ಕೊಂಡಕ್ಕಾಗಿಲ್ಲ, ನಿಂತ್ಕೊಂಡಿದ್ದೆ. ದೇವ್ರ ದರ್ಶನ ಚೆನ್ನಾಗಾಯಿತು, ಎಲ್ಲ ಒಳ್ಳೇದಾಗಿದೆ ಸರ್. 4 ಜನಕ್ಕೆ ಹೇಳಿ ಖಂಡಿತ ಎಲ್ಲರೂ ಬರಬೇಕು, ಇಡೀ ಪ್ರಪಂಚನೇ ಬರಬೇಕು. ಥ್ಯಾಂಕ್ ಯು ಸರ್. ನಾವು ಇಲ್ಲಿ ಬಂದು ಇವಾಗ 3ನೇ ವಾರ. ಸೊ ಸ್ಟಾರ್ಟಿಂಗ್ ಒಳಗೆ ತುಂಬಾ ಹುಷಾರಿರ್ಲಿಲ್ಲ. ಬಂದಾಗಿಂದ ಅಳೋದು, ಕಿರ್ಚಾಡೋದು ಆತರ ಮಾಡ್ತಿದ್ಲು. ಇವಾಗ ಪರವಾಗಿಲ್ಲ, ಇವಾಗ ಸ್ವಲ್ಪ ಹುಷಾರ. ಹೇಗ್ ಗೊತ್ತಾಯ್ತು ನಿಮ್ಗೆ? ಅಂದ್ರೆ ಇಲ್ಲಿ ಬಂದ್ಮೇಲೆ ನಮ್ಗೆ ಇದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು, ಫೋನ್ ಅಲ್ಲಿ ನೋಡ್ಕೊಂಡು ಬಂದ್ವಿ. ಖುಷಿ ಆಯ್ತು. ಈಗ ಸ್ವಲ್ಪ ಚೇಂಜಸ್ ಇದೆ? ಸ್ವಲ್ಪ ಚೇಂಜಸ್ ಇದೆ. ಓಕೆ ಅಮ್ಮ. ಗುರುಗಳೇ, ಇಲ್ಲಿ ನಾಡಿ ಜ್ಯೋತಿಷ್ಯ ಸಾಕಷ್ಟು ಫೇಮಸ್ ಇದೆ. ನಾನು ಸಾಕಷ್ಟನ್ನೆಲ್ಲ ಮಾತಾಡಿಸ್ದೆ. ಅವ್ರ ಒಪಿನಿಯನ್ ಫಸ್ಟ್ ಡೇಗೂ ಮತ್ತು ಇವತ್ತಿಗೂ ಸಾಕಷ್ಟು ಚೇಂಜಸ್ ಹೇಳಿದ್ರು. ಕೆಲವ್ರಿಗೆ ಹುಷಾರಿಲ್ಲದೆ ಇರಲು, ಕೆಲವರಿಗೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿರೋರು ಬಂದಿರೋದ್ರಿಂದ ಚೇಂಜಸ್ ಇದೆ ಅಂತ ಹೇಳಿದ್ರು. ಸೊ ಲೈಕ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಗಿರೋದ್ರಿಂದ ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಸಹ ಅವ್ರಿಗಿರ್ತಕ್ಕಂಥ ಎಲ್ಲಾ ರೀತಿಯಾದಂಥ ಸಂಕಷ್ಟಗಳು, ದಾರಿದ್ರ್ಯಗಳು ನಿವಾರಣೆ ಆಗುವಂಥದ್ದು. ಇಲ್ಲಿ ಹೇಳುವಂಥದ್ದು ನಾಡಿ ಜ್ಯೋತಿಷ್ಯ ಬಹಳ ವಿಶೇಷವಾಗಿರುವಂಥದ್ದು. ಮೇಷನಾಡಿ ಮತ್ತೆ ವೃಷಭ ನಾಡಿ, ವಾತನಾಡಿ, ಪಿತ್ತನಾಡಿ, ಶುದ್ಧ ಆರೋಗ್ಯ ನಾಡಿ, ಧನನಾಡಿ, ಸುಷುಮ್ನ ನಾಡಿ, ಇಡ ಮತ್ತೆ ಪಿಂಗಳ, ಈ ನಾಡಿಗಳನ್ನ ನೋಡಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ವಿಶೇಷ. ಸೊ ಈಗಿನ ಒಂದು ವಿಚಾರವಾಗಿ ನೀವು ಯಾವ ವಿಚಾರಕ್ಕೋಸ್ಕರವಾಗಿ ಸಾನ್ನಿಧ್ಯಕ್ಕೆ ಬಂದಿದ್ದೀರಾ, ಭವಿಷ್ಯೋತ್ತರದಲ್ಲಿ ನೀವು ಯಾವ ಅಭಿಷ್ಟಗೋಸ್ಕರವಾಗಿ ಕಷ್ಟ ಕಾರ್ಪಣ್ಯಗಳನ್ನ ಪಟ್ಟು ಉನ್ನತ ಸ್ಥಾನಮಾನಗಳಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ, ಅದರಲ್ಲೆಲ್ಲ ಯಾವ ಗ್ರಹಗತಿಗಳಿಂದ ಅಡಚಣೆಗಳು ಬರ್ತಾ ಇದೆ, ಅಥವಾ ನೀವು ಏನಕ್ಕೋಸ್ಕರವಾಗಿ ಬಂದು ಇನ್ನ ಮದುವೆ ಆಗಿಲ್ಲ, ಅಥವಾ ಮಕ್ಕಳಾಗಿಲ್ಲ, ಅಥವಾ ಗ್ರಹಗತಿಗಳಿಂದ ತೊಂದರೆ ಆಗಿದೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ರೀತಿಯಾದಂಥ ಎಲ್ಲಾ ವಿಚಾರಗಳನ್ನ ನಾಡಿಯಲ್ಲಿ ನೋಡಿ ಹೇಳುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ನಿಮ್ಮ ಹುಟ್ಟಿದ ದಿನಾಂಕ, ಮತ್ತೊಂದು ಮಗದೊಂದು, ನಿಮ್ಮ ಹೆಸರು ಏನು ಕೇಳುವಂಥದ್ದನ್ನು ಮಾಡಲ್ಲ. ಬರೀ ನಾಡಿಯ ಮುಖಾಂತರವಾಗಿ ನಿಮ್ಮ ನಾಡಿ ಜ್ಯೋತಿಷನ್ನ ಹೇಳಿ ಮುಂದಿನ ಭವಿಷ್ಯತರ ಏನಾಗುತ್ತೆ ಮತ್ತೆ ಏನಕ್ಕೋಸ್ಕರವಾಗಿ ಸಾನ್ನಿಧ್ಯಕ್ಕೆ ಬಂದಿರುವಂಥ ವಿಚಾರವನ್ನ ತಿಳಿಸುವಂಥದ್ದೇ ಈ ನಾಡಿ ಜ್ಯೋತಿಷ ಆಗಿರುವಂಥದ್ದಾಗುತ್ತೆ. ನಾಡಿ ಜ್ಯೋತಿಷ ಅಂದ್ರೆ ಬೇರೆ ಯಾರು ಹೇಳುವಂಥದ್ದಲ್ಲ, ಇದು ನಮ್ಮ ಕುಟುಂಬದವರು ಮಾತ್ರನೇ ಹೇಳುವಂತ ವಿಶೇಷವಾದಂತ ವಿಶಿಷ್ಟವಾದಂತ ಜ್ಯೋತಿಷ ಈ ನಾಡಿ ಜ್ಯೋತಿಷ ಆಗಿರುವಂತದ್ದಾಗುತ್ತೆ. ಸಾನ್ನಿಧ್ಯಕ್ಕೆ ಯಾರೇ ಭಕ್ತಾದಿಗಳು ಬಂದ್ರು ಖಂಡಿತವಾಗ್ಲೂ ಆ ಭಗವಂತ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ ಎಲ್ಲರಿಗೂ ಸಹ ಇಷ್ಟಾರ್ಥಗಳನ್ನ ಸದಾಕಾಲ ನೆರವೇರಿಸುವಂತದ್ದಾಗ್ತಾ ಇರುತ್ತೆ. ಸಾನ್ನಿಧ್ಯ ಬಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಗಿರೋದ್ರಿಂದ ಸಾನ್ನಿಧ್ಯಕ್ಕೆ ಎಂತಹ ಭಕ್ತಾದಿಗಳು ಬಂದ್ರು ಸಹ ಅವರ ಅಭಿಷ್ಟ ಪೂರ್ವಗಳೆಲ್ಲ ಈಡೇರುವಂತಹ ಅನುಗ್ರಹಗಳು ಇಲ್ಲಿ ಸಂಪ್ರಾಪ್ತಿ ಆಗುವಂತದ್ದಾಗತ್ತೆ. ಮತ್ತೆ ಇಲ್ಲಿ ಏನೇ ಸಮಸ್ಯೆಗಳಿದ್ರು ಬಂದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತಾ? ಖಂಡಿತವಾಗ್ಲು. ಮಕ್ಕಳಾಗ್ದಿರ ಇರುವಂಥದ್ದು, ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗದಿರ ಇರುವಂಥದ್ದು, ಅಥವಾ ಮದುವೆ ಆಗದಿರ ಇರುವಂಥದ್ದು, ಅಥವಾ ದಾಂಪತ್ಯದಲ್ಲಿ ಕಲಹಗಳಾಗುವಂಥದ್ದು, ಆರ್ಥಿಕವಾದಂಥ ದಾರಿದ್ರ್ಯ ಆಗುವಂಥದ್ದು, ಅಥವಾ ಮನೆ ಕಟ್ಟುವಂಥ ಯೋಗ ಫಲ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದು, ಇದೆಲ್ಲವೂ ಸಹ ಸಾನ್ನಿಧ್ಯಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುವಂಥದ್ದಾಗತ್ತೆ. ನಮಸ್ಕಾರಾಯ ತಾರಾಯ ನಮೋ ನಮಸ್ಕಾರಾಯ ನಮೋ ನಮಸ್ಕಾರಾಯ ನಮೋ ನಮಸ್ಕಾರ. ಕಾಶಿ ವಿಶ್ವನಾಥ ದೇವಸ್ಥಾನ, ಯಲಹಂಕ. ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಕುಟುಂಬದಲ್ಲಿ ಕಲಹ, ಮನೆಯಲ್ಲಿನ ತೊಂದರೆ ಅಥವಾ ಯಾವುದೇ ರೀತಿಯ ಸಂಕಷ್ಟಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಹಾಗಾದ್ರೆ ಬೆಂಗಳೂರಿನ ಯಲಹಂಕದಲ್ಲಿರೋ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಇಲ್ಲಿ ಪ್ರಸಿದ್ಧ ನಾಡಿ ಜ್ಯೋತಿಷ್ಯ ಸೇವೆ ಲಭ್ಯ ಇದ್ದು ಸಾವಿರಾರು ಭಕ್ತರು ತಮ್ಮ ಜೀವನದ ಸಮಸ್ಯೆಗಳಿಗೆ ಮಾರ್ಗದರ್ಶನ ಮತ್ತು ಪರಿಹಾರ ಪಡಿತಾರೆ.
ಆರೋಗ್ಯ, ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಮದುವೆ, ಕುಟುಂಬ, ಆರ್ಥಿಕ ಸಮಸ್ಯೆಗಳ ಬಗ್ಗೆ ನಾಡಿ ಜ್ಯೋತಿಷ್ಯದ ಮೂಲಕ ಸಲಹೆಗಳನ್ನ ಪಡೆದು ಪರಿಹಾರಗಳನ್ನ ತಿಳಿದುಕೊಳ್ಳಬಹುದು. ಈ ಪವಿತ್ರ ಕ್ಷೇತ್ರದಲ್ಲಿ ವಿಶೇಷ ಹೋಮಗಳು, ಪೂಜೆಗಳು ಹಾಗೂ ಧಾರ್ಮಿಕ ವಿಧಿ ವಿಧಾನಗಳು ನಡೀತಾ ಇದ್ದು ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸಿಕೊಳ್ಳೋಕೆ ಭಾಗವಹಿಸುತ್ತಾರೆ. ಇದರ ಜೊತೆಗೆ ಇಲ್ಲಿನ ಪವಿತ್ರ ತೀರ್ಥ ಸ್ಥಾನ ಭಕ್ತರ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿಯ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. ಸಾವಿರಾರು ಭಕ್ತರ ನಂಬಿಕೆಗೆ ಪಾತ್ರರಾಗಿರೋ ಯಲಹಂಕದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಇಂದೇ ಭೇಟಿ ನೀಡಿ ಕಾಶಿ ವಿಶ್ವನಾಥರ ದಿವ್ಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ಓಂ ನಮಃ ಶಿವಾಯ. ನಮಸ್ಕಾರಾಯ ನಮೋ ನಮಸ್ತೆ.